ಇನ್ನು ವಿಶ್ವವಿಖ್ಯಾತ ರ್ಯಾಪರ್ ಅನ್ನ ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ. ಇನ್ನು 33 ವಯಸ್ಸು. ಸೊ ರ್ಯಾಪರ್ ಟಿ ಹುಡ್ ಅನ್ನ ಕೊಲೆ ಆಗಿದೆ. ವಿಶ್ವವಿಖ್ಯಾತದಲ್ಲಿ ತುಂಬಾ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಂತ ವಿಶ್ವವಿಖ್ಯಾತ ರ್ಯಾಪರ್ ಟಿ ಹುಡ್ ಅವರು ಆಗಸ್ಟ್ 8ರ ರಾತ್ರಿ ನಡೆದಿರುವ ಹತ್ಯೆ ಇದು. ಟಿ ಹುಡ್ ಅವರ ಮನೆಯಲ್ಲಿ ನಡೆದ ಪಾರ್ಟಿಯಲ್ಲಿ ಗುಂಡು ಹಾರಿಸಿದ್ರು. ಗಾಯಗೊಂಡ ಟಿ ಹುಡ್ಗೆ ಮನೆಯಲ್ಲೇ ಪ್ರಥಮ ಚಿಕಿತ್ಸೆಯನ್ನ ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಟಿ ಹುಡ್ ಅವರು ಸಾವನ್ನಪ್ಪಿದ್ದಾರೆ. ನೋಡಿ, ಶಂಕಿತ ಆರೋಪಿಯೊಬ್ಬನನ್ನ ಪೊಲೀಸರು ಈಗಾಗಲೇ ಬಂಧನವನ್ನ ಮಾಡಿದ್ದಾರೆ. ಕೊಲೆಗೆ ನಿಜವಾದ ಕಾರಣ ಕಂಡು ಬಂದಿಲ್ಲ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸುತ್ತಿದ್ದಾರೆ. ಟಿ ಹುಡ್ ಅವರು ವಿಶ್ವವಿಖ್ಯಾತಿಯನ್ನ ಪಡೆದಂತಹ ರ್ಯಾಪರ್ ಇವರು. ಸೊ ಇವರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಟಿ ಹುಡ್ ಅವರ ಸಾಂಗು ಸಾಕಷ್ಟು ವೈರಲ್ ಆಗಿದ್ವು. ಸೊ ಇತ್ತೀಚೆಗೆ ಸಾಕಷ್ಟು ಹೆಸರನ್ನ ಕೂಡ ಮಾಡಿದ್ರು. ಇನ್ನು ಸಣ್ಣ ವಯಸ್ಸು, ಈ ಸಣ್ಣ ವಯಸ್ಸಲ್ಲಿ ಒಂದು ದೊಡ್ಡ ಹೆಸರನ್ನ ಮಾಡಿದ್ರು. ಸೊ ಇವರನ್ನ ಆಗಸ್ಟ್ 8ರಂದು ಅವರ ಮನೆಯಲ್ಲೇ ಪಾರ್ಟಿ ನಡಿಬೇಕಾದ್ರೆ ಹತ್ಯೆಯನ್ನ ಮಾಡಲಾಗಿದೆ. ನೀಲಿ ನೋಡ್ತಿದ್ದೀರಾ ಟಿ ಹುಡ್ ಅವ್ರನ್ನ. ಟಿ ಹುಡ್ ಅವ್ರಿಗೆ ಮನೆಯಲ್ಲೇ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅದ್ಯಾವುದೂ ಫಲಕಾರಿಯಾಗಿಲ್ಲ. ಹಾಗಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅದು ಹೇಗೋ ಅಂದರೆ ವೈದ್ಯರು ಇಲ್ಲ ಅವ್ರದ್ದು ಡೆತ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ವಿಶ್ವವಿಖ್ಯಾತಿಯನ್ನು ಪಡೆದಿದ್ದಂತಹ ರ್ಯಾಪರ್ ಇವರು ಸಾಕಷ್ಟು ಕಮ್ಮಿ ಸಮಯದಲ್ಲಿ ಒಂದು ದೊಡ್ಡ ರ್ಯಾಪರ್ ಆಗಿ ಬೆಳೆದಿದ್ರು. ಇದೊಂದು ಆಘಾತಕಾರಿಯಾಗಿರುವಂಥ ಸುದ್ದಿಯಾಗಿದೆ. ಯಾಕಂದರೆ ನೋಡಿ, ಯಾರನ್ನ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಗೊತ್ತಾಗ್ತಿದೆ ಇಲ್ಲಿ. ಕೇವಲ 33 ವಯಸ್ಸು ಅವ್ರಿಗೆ. ಈ ಒಂದು ವಯಸ್ಸಿನಲ್ಲಿ ಅವರು ಸಾವನ್ನಪ್ಪಿರೋದು ಅವರ ಅಭಿಮಾನಿಗಳಿಗೂ ಕೂಡ ತುಂಬ ಬೇಜಾರಾಗಿದೆ. ಅವರನ್ನು ಶಾಶ್ವತವಾಗಿ ಅಗಲಿರೋದು ಅವರ ಅಭಿಮಾನಿಗಳಿಗೂ ಕೂಡ ನೋವನ್ನು ತಂದಿದೆ. ಇನ್ನು ಅವರ ಹತ್ಯೆ ಆಗಿರುವಂಥದ್ದು ರಾತ್ರಿ ಅವರ ಹತ್ಯೆ ಆಗಿದೆ. ಒಂದು ಪಾರ್ಟಿಯಲ್ಲಿ, ಅಂದರೆ ಮನೆಯವರೆಲ್ಲ ಸೇರಿ ಒಂದು ಪಾರ್ಟಿಯನ್ನು ಮಾಡ್ತಿದ್ರು. ಆ ಪಾರ್ಟಿಯಲ್ಲಿ ಅವರ ಹತ್ಯೆ ಆಗಿದೆ ಅನ್ನೋದು ಕಂಡು ಬರ್ತಿದೆ. ಟಿ ಹುಡ್ ಅವರು ಸಾಕಷ್ಟು ಕಮ್ಮಿ ಸಮಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ರು. ವಿಶ್ವವಿಖ್ಯಾತಿಯನ್ನು ಪಡೆದಂತಹ ರ್ಯಾಪರ್ ಇವರು. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಪೋಸ್ಟ್ಗಳು, ರೀಲ್ಸ್ಗಳು, ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಟಿ ಹುಡ್ ಅವರು ಆಡಿದಂತಹ ಸಾಂಗ್ಗಳು ಕೂಡ ವೈರಲ್ ಆಗ್ತಿರುವಂಥದ್ದು. ಇನ್ನು ಟಿ ಹುಡ್ ಅವರ ಮನೆಯಲ್ಲಿ ನಡೆದಂಥ ಪಾರ್ಟಿಯಲ್ಲಿ ಅವರ ಹತ್ಯೆಯಾಗಿದೆ. ಸೊ ಇದಕ್ಕೆ ಯಾರು ಕಾರಣ, ಏನು ಎತ್ತ ಅಂತ ಹೇಳಿ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾರಿಗೂ ಅಂದರೆ ಅವರ ಜೊತೆಗಿದ್ದವರ ಮೇಲೆ ಅನುಮಾನ ಬಂದಿದ್ದರಿಂದ ಅವರನ್ನು ಕೂಡ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ. 8ನೇ ತಾರೀಕು ಆಗಿರುವಂತಹ ಘಟನೆ ಇದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅಲರ್ಟ್ ರ್ಯಾಪರ್ ಟಿ ಹುಡ್ ವಾಸ್ ಶೂಟೆಡ್ ಅಂತ ಹೇಳಿ ಪೋಸ್ಟ್ಗಳು ಆಗಿರ್ಬೋದು, ಜೊತೆಗೆ ಅವರ ಆಡಿದಂಥ ಸಾಂಗ್ಗಳು ಎಲ್ಲವೂ ಕೂಡ ವೈರಲ್ ಆಗ್ತಿದೆ. ಏನಿರ್ಬೋದು ಈ ಒಂದು ಅವರ ಹತ್ಯೆಗೆ ಕಾರಣ ಏನಿರ್ಬೋದು, ಯಾಕೆ ಅವರನ್ನು ಹತ್ಯೆ ಮಾಡಿದ್ರು ಅಂತ ಹೇಳಿ ಎಲ್ರಿಗೂ ಕೂಡ ಗೊಂದಲ ಇರುವಂಥದ್ದು. ಟಿ ಹುಡ್ ಅವರ ಸಾಂಗ್ಗಳು ಇತ್ತೀಚೆಗೆ ಸಾಕಷ್ಟು ವೈರಲ್ ಆಗಿದ್ವು. ಒಂದು ಹೆಸರನ್ನು ಮಾಡಿದ್ರು. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಅವರನ್ನು ಗುಂಡಿಕ್ಕಿ ಕೊಲ್ತಾರೆ ಅಂತಂದರೆ ಏನಿರ್ಬೋದು ಕಾರಣ ಅನ್ನೋದು ಎಲ್ಲರ ಕುತೂಹಲ ಇರುವಂಥದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.